ಈ ಆಶ್ರಮದ ದಕ್ಷಿಣ ದಿಕ್ಕಿನಲ್ಲಿ ತರುಣಿಯರ ಸಲ್ಲಾಪ ಕೇಳಿ ಬರುತ್ತಿರುವುದಲ್ಲ, ನಾನು ಅಲ್ಲಿ ಹೋಗಿ ನೋಡುವೆನು. ನಿಜ, ನಾನು ಶಸ್ತ್ರಾಸ್ತ್ರಗಳನ್ನು ಧರಿಸಿ ಆಶ್ರಮಕ್ಕೆ ಬರಬಾರದಿತ್ತು. ಈ ಶಸ್ತ್ರಾಸ್ತ್ರಗಳನ್ನು ಅಲ್ಲಿಯೇ ಇಟ್ಟು ಆಕೆಯು ಯಾರೆಂಬುದನ್ನು ನೋಡುವೆನು. ಆಹಾ, ತಾಪಸಿ ಕನ್ಯೆ, ಇವಳಿಗೆ ಇಂತಹ ಸೌಂದರ್ಯ ಬಂದದ್ದಾದರೂ ಹೇಗೆ? ಆಶ್ರಮವಾಸಿಗಳಾದರೂ ನಿರೋಭರಣ ಸುಂದರಿಯರು. ಅವರಿಗೆ ಯಾವುದೇ ಹಾವ ಭಾವ ಭೋಗ ವಿಲಾಸಗಳಿರುವುದಿಲ್ಲ. ಇಂತಹವಳಿಗೆ ಇಂತಹ ಸೌಂದರ್ಯ ಬಂದುದಾದರೂ ಹೇಗೆ? ಇದೇನು, ಈಕೆಯ ಸೌಂದರ್ಯವನ್ನು ನೋಡುತ್ತಲೇ ಈ ನನ್ನ ಹೃದಯವು ಆಕೆಯಲ್ಲಿ ಸೇರಿ ಹೋಯಿತಲ್ಲ. ಈಕೆಯನ್ನು ಹೇಗೆ ಸಂಧಿಸಲಿ? ಇವಳನ್ನು ಹೇಗೆ ಮಾತನಾಡಿಸಲಿ? ಇರಲಿ, ಇವಳನ್ನು ಈ ವೃಕ್ಷದ ಮರೆಯಿಂದಲೇ ವೀಕ್ಷಿಸಿ ಆನಂತರ ನನ್ನ ಮನಸ್ಸಿನ ಅಭಿಪ್ರಾಯವನ್ನು ಹೀಗೆಯೇ ತಿಳಿಸುವನು. ನನ್ನ ತಂದೆಯವರ ಆದೇಶದಂತೆ ಈ ಸಸಿಗಳಿಗೆ ನೀರೆರೆಯುವುದರಲ್ಲೇ ನನಗೆ ಸಂತೃಪ್ತಿ. ಆಹಾ, ಈ ಅರಳಿದ ಕುಸುಮವನ್ನು ನೋಡುತ್ತಿದ್ದರೆ ಹಾಗೆ ಆದರಿಸಬೇಕೆನಿಸುತ್ತದೆ. ಛೇ, ಇದೇನಿದು? ಈ ದೃಷ್ಟ ಭೃಂಗವು ನನ್ನ ಮುಖಕ್ಕೆ ಎರಗುತ್ತಿರುವುದಲ್ಲ. ಛೇ, ಇಶು, ಈಕೆಯೊಡನೆ ಮಾತನಾಡಲು ಇದೇ ಸುಸಮಯಾದ ಸಮಯವೆಂದು ಕಾಣುತ್ತಿರುವುದು. ಈ ದೃಷ್ಟಭಂಗವು ಸುಮ್ಮನಿರದು, ನನ್ನನ್ನೇ ಹಿಂಬಾಲಿಸಿ ಭತ್ತ ಬರೆದಿರುವುದು. ಏನು ಮಾಡುವುದು? ಅಂತಹ ಭಯಪಡುವ ಅಗತ್ಯವೇನೂ ಇಲ್ಲ. ನಮ್ಮನ್ನು ನೋಡಿದ ಕೂಡಲೇ ಆ ಭೃಂಗವು ಹೆದರಿ ಹಾರಿ ಹೋಯಿತು. ಇನ್ನು ನೀವು ಕಣ್ಣು ತೆರೆದು ನೋಡಬಹುದು. ಈತನಾರು? ಈತನನ್ನು ನೋಡುತ್ತಿದ್ದರೆ ರಾಜನಂತೆ ಕಾಣುತ್ತಿರುವನು. ಈತನ ಸ್ಪರ್ಶದಿಂದ ನಾನು ಆಶ್ರಮಕ್ಕೆ ವಿರೋಧಿಯಾದ ವಿಕಾರಕ್ಕೆ ಒಳಗಾದೆನಲ್ಲ. ಎಲೈ ಸುಂದರಿ, ನೀನು ಯಾರು? ಏತಕ್ಕಾಗಿ ಈ ಆಶ್ರಮದ ಎಳೆಯ ಸಸಿಗಳಿಗೆ ನೀರೆರೆಯುತ್ತಾ ಈ ನಿನ್ನ ದೇಹವನ್ನು ದಂಡಿಸುತ್ತಿರುವೆ? ತಾವು ಯಾರೆಂದು ಹೇಳಬಹುದಲ್ಲ? ನನ್ನ ಹೆಸರು ಶಾಕುಂತಲ ಎಂದು. ಆಹಾ, ಏನು ನಿನ್ನ ಹೆಸರು ಶಾಕುಂತಲ ಎಂಬುದಾಗಿಯೇ? ಅಂದಾಗೆ ತಮ್ಮ ತಂದೆ ತಾಯಿಗಳ ಹೆಸರೇನು? ನನ್ನ ತಂದೆಯವರು ಕಣ್ವ ಮಹರ್ಷಿಗಳು. ಏನು ಈಕೆಯು ನೀವು ಕಣ್ಣು ಮಹರ್ಷಿಗಳ ಮಗಳೇ? ಅಂದರೆ ಈಕೆಯಾದರೋ ಬ್ರಾಹ್ಮಣ ಕನ್ಯೆ, ನಾನಾದರೋ ಕ್ಷತ್ರಿಯರು. ಕ್ಷತ್ರಿಯನಾದರೋ ಬ್ರಾಹ್ಮಣ ಕನ್ಯೆಯನ್ನು ವಿವಾಹವಾಗುವಂತಿಲ್ಲ. ಅಂದ ಮೇಲೆ ನನ್ನ ಮನಸ್ಸೇಕೆ ಈಕೆಯನ್ನು ಬಯಸಿತು? ಆಹಾ, ಈಕೆಯನ್ನು ಹೇಗೆ ನೋಡಿದರೂ ಈಕೆಯು ಕ್ಷತ್ರಿಯ ಕನ್ಯೆಯಂತೆ ಕಾಣುತ್ತಿಲ್ಲ. ಅಲ್ಲದೆ ಕುಲಪತಿಗಳಾದ ಕಣ್ವರು ಆಜನ್ಮ ಬ್ರಹ್ಮಚಾರಿಗಳೆಂದು ತಿಳಿದಿರುವೆ. ಅಂದ ಮೇಲೆ ಅವರು ಇವಳಿಗೆ ತಂದೆ ಎಂಬುದು ಹೇಗೆ? ಇರಲಿ, ಈಕೆಯಿಂದಲೇ ಆ ವಿಚಾರವನ್ನು ತಿಳಿದುಕೊಳ್ಳುವೆನು. ಎಲೈ ಸುಂದರಿ,
ಕಣ್ಣು ಮಹರ್ಷಿಗಳಾದರೂ ಆ ಜನ್ಮ ಬ್ರಹ್ಮಚಾರಿಗಳೆಂದು ಕೇಳಿರುವಿ. ಅಂದ ಮೇಲೆ ನೀನು ಅವರಿಗೆ ಮಗಳೆಂಬುದು ಹೇಗೆ? ನಾನು ವಿಶ್ವಾಮಿತ್ರ ಮೇನಕೆಯರ ಮಗಳು. ಏನು ಮತ್ತೆ ಕಣ್ಣು ಮಹರ್ಷಿಗಳ ಮಗಳು ಎಂದು ಹೇಳಿದಿರಲ್ಲ? ನಾನು ಅವರ ಸಾಕು ಮಗಳು. ಅಂದರೆ ನೀನು ವಿಶ್ವಾಮಿತ್ರ ಮೇನಕೆಯರ ಮಗಳೇ. ವಿಶ್ವಾಮಿತ್ರ ಕುಶಿಕ ಕುಲದ ಕೌಶಿಕನೆಂಬ ಚಕ್ರವರ್ತಿ. ತಾನು ವಶಿಷ್ಠರಂತೆಯೇ ಬ್ರಹ್ಮರ್ಷಿ ಆಗಬೇಕೆಂಬ ಸಂಕಲ್ಪದಿಂದ ಕ್ಷಾತ್ರ ಧರ್ಮವನ್ನು ತ್ಯಜಿಸಿ ಬ್ರಾಹ್ಮಣ ಧರ್ಮವನ್ನು ಸೇರಿದವನು. ಅಂದ ಮೇಲೆ ಈಕೆಯು ಕ್ಷತ್ರಿಯಳೇ ಆಗಿರುವಳು. ಈಗ ನನ್ನ ಮನಸ್ಸಿಗೆ ಬಹಳಾನಂದವಾಯಿತು. ಈಕೆಯು ಮೇನಕೆಯ ಮಗಳಾದ್ದರಿಂದಲೇ ಈಕೆಗೆ ಎಷ್ಟೊಂದು ಸೌಂದರ್ಯ ಬಂದಿರೋದು. ಇಲ್ಲವಾದರೆ ಸಾಮಾನ್ಯ ಕನ್ಯೆಯರಿಂದಲೇ ಸಾಧ್ಯವಿತ್ತೆ. ಈ ಮಧುರಾಕೃತಿ ಮಾನುಷ ಕಾಮಿನಿಯರ ಬಸಿರೊಳ್ ಅದೊಂದು ಪುಟ್ಟು ಗುಮ್ಮಿ ಇಳೆಯೊಳ್. ಈ ಮಧುರಾಕೃತಿ ಮಾನುಷ ಕಾಮಿನಿಯರ ಬಸಿರೊಳ್ ಅದೊಂದು ಪುಟ್ಟು ಗುಮ್ಮಿ ಇಳೆಯೊಳ್. ವ್ಯೋಮದೊಳ್ ಉದಯಿಪ ಮಿಂಚೆ ವ್ಯೋಮದೊಳ್ ಉದಯಿಪ ಮಿಂಚಿ ಭೂಮಿ ತಲದತ್ತನೆಂದದೆಂ ಪುಟುಗುಮ್ಮೆ. ಭೂಮಿ ತಲದತ್ತನೆಂದದೆಂ ಪುಟುಗುಮ್ಮೆ. ಈಕೆಯು ಮೇನಕೆಯ ಮಗಳಾಗಿರುವುದರಿಂದಲೇ, ಆಕೆಯು ಸ್ವರ್ಗ ಸೀಮೆಯ ಅಪ್ಸರಿ ಆಗಿರುವುದರಿಂದಲೇ ಇವಳಿಗೆ ಇಂತಹ ರೂಪ ಬಂದಿರುವುದು. ಆದರೂ ಈಕೆಯು ಆಶ್ರಮ ಕನ್ಯೆಯಾಗಿರುವಳು. ಈಕೆಯು ವಿವಾಹವಾಗುವಳೋ ಇಲ್ಲವೋ ಎಂದು ತಿಳಿದುಕೊಳ್ಳುವುದಾದರೂ ಹೇಗೆ? ಇರಲಿ, ಈಕೆಯಿಂದಲೇ ಕೇಳಿ ತಿಳಿದುಕೊಳ್ಳುವನು. ಎಲೆ ಸುಂದರಿಯೇ, ಪರಿಣಯಮಪ್ಪನ್ನಗಮೆ ನೀ ಸರಸಿಜಮುಖಿ ಮದನ ರೋದಿನಿಯ ನಿಯಮವನ ಅಂಗೀಕರಿವೆಯೋ. ತಾನಲ್ಲದೊಡೆ ಈ ಹರಿಣಗಳೊಡನಾಡುತ್ತೆ ಎಂತುಂ ಮಾವಾಸಿಬೆಯೋ. ಎಲೆ ಸುಂದರಿಯೇ, ತಾವೇನಾದರೂ ಆಗಬೇಕೆಂದು ಆಲೋಚಿಸಿರುವಿರು, ಅಥವಾ ಹೀಗೆಯೇ ಈ ವನದಲ್ಲಿ ಈ ವನ್ಯ ಸಸಿಗಳಿಗೆ ನೀರೆರೆಯುತ್ತಾ ಈ ಹರಿಣಗಳ ಜೊತೆ ಆಟವಾಡುತ್ತಾ ಆ ಜನ್ಮ ಬ್ರಹ್ಮಚಾರಿಗಳಾಗಿರಬೇಕೆಂದು ಆಲೋಚಿಸಿರುವಿರೋ? ನನ್ನ ತಂದೆಯಾದ ಕಣ್ವ ಮಹರ್ಷಿಗಳು ನನಗೆ ಅನುರೂಪವಾದ ವರನನ್ನು ಹುಡುಕಿ ವಿವಾಹ ಮಾಡುವಂತೆ ಸಂಕಲ್ಪಿಸಿರುವರು. ಈಗ ನನ್ನ ಮನಸ್ಸಿಗೆ ಬಹಳಾನಂದವಾಯಿತು. ಹೃದಯವೇ ಸಂತೋಷಿಸು, ಸಂತೋಷಿಸು. ಈಕೆಯು ವಿವಾಹವಾಗುವ ಕನ್ಯೆಯಾಗಿರುವಳು. ಎಲೆ ರಾಜನ್, ನೀವು ನನ್ನೊಡನೆ ಸಲುಗೆಯಿಂದ ಮಾತನಾಡಿದ್ದಕ್ಕಾಗಿ ಕೇಳುತ್ತಿರುವೆನು. ತಾವು ಯಾರು? ತಾವು ಯಾವ ರಾಜವಂಶದ ಅಲಂಕೃತಗೊಂಡಿರುವಿರಿ? ಎಲೆ ರಾಜನ್, ಯಾವ ದೇಶದ ಜನರು ನಿಮ್ಮಿಂದ ಪ್ರಶಂಸಿಸಲ್ಪಡುವರು? ಎಲೆ ಸುಂದರಿ, ಸುಕುಮಾರನಾದ ನೀನು ಈ ತಪೋವನದ ಪರಿಶ್ರಮಕ್ಕೆ ಕಾರಣವಾಗಲು ಕಾರಣವೇನು? ಎಲೆ ಸುಂದರಿ, ನಾನು ಹಸ್ತಿನಾಪುರವನ್ನು ಹಾಳುತ್ತಿರುವ ಪುರುಕುಲ ಚಕ್ರವರ್ತಿಯಾದ ದುಷ್ಯಂತ ಮಹಾರಾಜನು. ಆಶ್ರಮವಾಸಿಗಳ ನಿರ್ವಿಘ್ನವಾದ ಕ್ರಿಯೆಯನ್ನು ತಿಳಿಯಲು ನಾನು ಈ ಧರ್ಮಾರಣ್ಯಕ್ಕೆ ಬಂದಿರುವೆನು. ಏನು, ನೀವು ಮಹಾರಾಜರೇ? ಹೌದು. ಅಯ್ಯೋ, ನಾನು ನಿಮ್ಮೊಂದಿಗೆ ಮಾತನಾಡಿ ತಪ್ಪು ಮಾಡಿದ್ದೇನಲ್ಲ. ನಾನು ಹೊರಡಬೇಕು, ನನಗೆ ದಾರಿ ಬಿಡಿ. ಎಲ್ಲಿಗೆ ಹೋಗುವೆ ಸುಂದರಿ, ಎಲ್ಲಿಗೆ ಹೋಗುವೆ? ಕುಸುಮ ಶಯನವ್ವ ಸುಂದರಿ, ಕುಸುಮ ಶಯನವ್ವ ಕಾಂತೆ ಪೋಪುದಂತು ಬಿಡುತ್ತೆ ಕುಸುಮ ಶಯನವ್ವ. ಸುಂದರಿ, ನಿಲ್ಲು
ಪಚಯನವ್ವ. ಎಲೆ ಸುಂದರಿ, ನನ್ನ ಹೃದಯವಾದರೂ ನಿನ್ನಲ್ಲಿ ಸೇರಿ ಹೋಗಿದೆ. ಈ ನಿನ್ನ ಸೌಂದರ್ಯಕ್ಕೆ ನಾನು ಮರಳಾಗಿ ಹೋಗಿರು. ನೀನು ಹೊರಟು ಹೋದರೆ ನನ್ನ ಗತಿಯೇನು? ಹೇ ಕೋಮಳೆಯೇ, ನನ್ನನ್ನು ಗಾಂಧರ್ವ ವಿಧಿಯಿಂದ ವಿವಾಹವಾಗು ಸುಂದರಿ. ಏನು? ಗಾಂಧರ್ವ ವಿಧಿಯಿಂದ ವಿವಾಹವಾಗುವುದೇ? ಮಾಲಿನ್ಯರ ವಿಷಯದಲ್ಲಿ ಸ್ವಾತಂತ್ರ್ಯದಿಂದ ನಡೆದು ಅಪಮಾನಕ್ಕೆ ಗುರಿಯಾಗುವಳಲ್ಲ. ಗುರುಜನಗಳ ದೆಸೆಯಿಂದ ಏತಕ್ಕಾಗಿ ಭಯಪಡುತ್ತಿರುವೆ ಸುಂದರಿ? ಕಣ್ಣು ಮಾರ್ಷಿಗಳಿಗೆ ಈ ವಿಚಾರ ತಿಳಿದರಾದರೂ ಅವರು ಇದರಲ್ಲಿ ಯಾವುದೇ ಭೇದ ಬಿಡಿಸರು. ನನ್ನನ್ನು ವಿವಾಹವಾಗ ಸುಂದರಿ. ಇಲ್ಲ ಇಲ್ಲ, ಕಣ್ವ ಮಹರ್ಷಿಗಳು ಇಲ್ಲದ ಸಮಯದಲ್ಲಿ ನಾವು ವಿವಾಹವಾಗುವುದು ಎಷ್ಟು ಸರಿ? ನೀವಾದರೂ ರಾಜರು, ನಾವು ಆಶ್ರಮವಾಸಿಗಳು, ಅರಣ್ಯವಾಸಿಗಳು. ನಮಗೂ ನಿಮಗೂ ಎಲ್ಲಿಯ ಸಂಬಂಧ? ಇಲ್ಲ ಇಲ್ಲ, ಅದು ಸಾಧ್ಯವಿಲ್ಲ. ಸುಂದರಿ, ಹಾಗೆನ್ನ ಬೇಡ. ಮದಿರಾಕ್ಷಿ ನಿನ್ನೊಳ್ಳಲ್ಲದೆ ಮದಿರಾಕ್ಷಿ ನಿನ್ನೊಳ್ಳಲ್ಲದೆ ಹೃದಯಂ ಪೆರರಲ್ಲಿ ಸೇರದಿಪ್ಪುದನರಿದೋ ಹೃದಯ ಗತೆಯನಿಸಿ ನೀನೋ. ಸುಂದರಿ, ಹೃದಯ ಗತೆಯನಿಸಿ ನೀನು ಸಿರದಿರ್ಧೊಡೆ ಮಗುಳೆ ಮೊದಲನು ಅದನಾಧನ. ಎಲೆ ಸುಂದರಿ, ಈ ನನ್ನ ಹೃದಯವು ನಿನ್ನಲ್ಲಿ ಸೇರಿ ಹೋಗಿದೆ. ನೀನು ನನ್ನ ಹೃದಯದ ಕಥೆಯಾಗಿರುವೆ. ನೀನು ನನ್ನನ್ನು ನಿರಾಕರಿಸಿದರೆ ನಾನು ವಿರಹ ವೇದನೆಯಿಂದ ನಾನು ವಿಧಿವಶನಾಗಿರುವೆ. ಸುಂದರಿ, ಈ ರಾಜರಾದರೋ ಸುಳ್ಳನ್ನು ಹಾಡುವುದರಲ್ಲ. ನೀನು ನನ್ನನ್ನು ವಿವಾಹವಾಗ ಸುಂದರಿ. ರಾಜನು ಬಹುವಲ್ಲಭ ಎಂದು ತಿಳಿದಿರುವೆನು. ಸುಂದರಿ, ಹೆಚ್ಚಿನ ಮಾತುಗಳಿಂದ ಪ್ರಯೋಜನವೇನು ಸುಂದರಿ? ಒಲವರಸಿಯರಿನಗಿರ್ದೋ ಸುಂದರಿ, ಒಲವರಸಿಯರಿನಗಿರ್ದು ಕುಲದುತ್ಕರ್ಷಾಸ್ಪದಂಗಳೆನಿಸಿಗು ಮೀರ್ವರ್. ಸುಂದರಿ, ಛಲನಿಧಿ ರಚನಾಂಚಿತೆಯ ಛಲನಿಧಿ ರಚನಾಂಚಿತೆಯಾದ ಇಳೆಯುಂ ನನ್ನಿಷ್ಟ ಸಖಿಯಾದ ನೀನೋ. ಎಲೆ ಸುಂದರಿ, ನನ್ನ ಕುಲಕ್ಕೆ ಎರಡೇ ಭೂಷಣಗಳು. ಒಂದು, ಈ ಸಮುದ್ರದಿಂದ ಒಡ್ಯಾಣವಾಗಿರುವ ನನಗೆ ಜನ್ಮವಿತ್ತಿರುವ ಈ ಭೂಮಿ. ಮತ್ತೊಂದು, ಈ ನನ್ನ ಪ್ರಾಣದರಸಿಯಾದ ನೀನು ಶಾಕುಂತಲ. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ನನಗೂ ನಿಮ್ಮಲ್ಲಿ ಪ್ರೇಮಾಕುರ ಉಂಟಾಗಿದೆ. ನಾನು ಗಾಂಧರ್ವ ವೀಲಿಯಿಂದ ವಿವಾಹವಾಗಲು ಸಿದ್ಧನಿರುವೆನು. ಈಗ ನನ್ನ ಮನಸ್ಸಿಗೆ ಮಹಾನಂದವಾಯಿತು. ಹೋಗು ಪ್ರಿಯೆ, ಹೋಗು. ನೀನಾಗಿಯೇ ಬೆಳೆಸಿದ ಹೂಗಿಡಗಳಿಂದ ಮಾಲೆಯನ್ನು ಮಾಡಿ ತೆಗೆದುಕೊಂಡು ಬಾ. ಅದನ್ನು ಧರಿಸಿ ನಾವಿರುವರು ಸತಿಪತಿಗಳಾಗೋಣ. ಆಗಲಿ ಪ್ರಿಯ. ಆಹಾ, ಶಾಕುಂತಲೆಯನ್ನು ಒಪ್ಪಿ ನನ್ನ ಮನಸ್ಸು ಧನ್ಯವಾಯಿತು. ಆಹಾ, ಶಾಕುಂತಲ, ಸ್ವಾಮಿ, ನಿನ್ನನ್ನು ವರಿಸಿ ನನ್ನ ಜನ್ಮ ಪಾವನವಾಯಿತು. ನಾವು ಕೆಲವು ಕಾಲ ರಸಮಯ ಕಾಲವನ್ನು ಕಳೆಯೋಣವೇ? ಆಗಲಿ ಪ್ರಿಯ. ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ, ಸದಾ ನಿನ್ನಲಿ ಒಲವಿನ ಭಯ
ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಕಣ್ಣೆರಡು ಕಮಲಗಳಂತೆ ಕಣ್ಣೆರಡು ಕಮಲಗಳಂತೆ ಮುಂಗೊರಳು ತುಂಬಿಗಳಂತೆ ನಾಸಿಕವು ಸಂಪಿಗೆಯಂತೆ ಮೀನಗಲು ಬಿರಿದಂತೆ ನಾಸಿಕವು ಸಂಪಿಗೆಯಂತೆ ಮೀನಗಲು ಬಿರಿದಂತೆ ನಡೆಯುತ್ತಿರೆ ನಾಟ್ಯದಂತೆ ನಡೆಯುತ್ತಿರೆ ನಾಟ್ಯದಂತೆ ರವಿಯೇ ಹೊರಗಿಳಿದಂತೆ ಈ ಅಂದಕ್ಕೆ ಸೋತೆನೋ ಸೋತೆ ನಾನು ಈ ಅಂದಕ್ಕೆ ಸೋತೆನೋ ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಗುಡುಗುಗಳು ತಾಳದಂತೆ ಮಿಂಚುಗಳು ಮೇಳದಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಸುರಿವ ಮಳೆ ನೀರೆಲ್ಲ ಪನ್ನೀರ ಹನಿ ಹನಿಯಂತೆ ಜೊತೆಯಾಗಿ ನೀನಿರು ಸಾಕು ಭೂಲೋಕ ಸ್ವರ್ಗದಂತೆ ಜೊತೆಯಾಗಿ ನೀನಿರು ಸಾಕು ಭೂಲೋಕ ಸ್ವರ್ಗದಂತೆ ಈ ಪ್ರೇಮಕ್ಕೆ ಸೋತೆನು ಸೋತೆ ನಾನು ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ ಸದಾ ನನ್ನಲ್ಲಿ ಒಲವಿನ ಬಯಕೆ ತುಂಬುವೆ ಸದಾ ಕಣ್ಣಲ್ಲಿ ಪ್ರಣಯದ ಕವಿತೆ ಹಾಡುವೆ. ಆಹಾ, ಶಾಕುಂತಲೆಯನ್ನು ವರಿಸಿ ನನ್ನ ಜನ್ಮ ಪಾವನವಾಯಿತು. ಹೀಗೆ ನಾನಾದರೂ ಹಸ್ತಿನಾಪುರಕ್ಕೆ ಹಿಂದಿರುವ ಆಲೋಚನೆ ಬರುತ್ತಿರುವುದು. ಈ ವಿಚಾರವನ್ನು ಶಾಕುಂತಲೆಗೆ ತಿಳಿಸಿ ನಾನು ಹಸ್ತಿನಾಪುರಕ್ಕೆ ಹೊರಡಲು ಅನುವಾಗುವನು. ಶಾಕುಂತಲ, ಸ್ವಾಮಿ, ನನ್ನ ನಿನ್ನ ವಿವಾಹವಾಗಿ ಬಹಳ ದಿವಸಗಳನ್ನು ನಾವು ಏಕಾಂತವಾಗಿ ಈ ಕಾನನದಲ್ಲಿ ಕಳೆದು. ಶಾಕುಂತಲ, ನನಗೆ ಹಸ್ತಿನಾಪುರಕ್ಕೆ ಹೋಗುವ ಮನಸ್ಸಾಗುತ್ತದೆ. ಆದ್ದರಿಂದ ನಗವೇಣಿ ನಗರಿಗೆ ನಾ ಹೋಗಿ ಬರುವೆನೆ ನಗವೇಣಿ ನಗರಿಗೆ ನಾ ಹೋಗಿ ಬರುವೆನೆ ಅರಸುತನದ ವಾಕ್ಯವೆಲ್ಲ ಅರಸುತನದ ಕಾರ್ಯವೆಲ್ಲ ತ್ವರಿತಗೊಳಿಬುದು ಅರುಷದಿಂದ
ಮನಸಿ ನಿನ್ನ ನಗಲಿ ನಿಮಿಷ ಇರಲು ಲಾರದೆ ಕರೆಸಿ ಕೊಂಬೆ ಬೇಗ ನಿನ್ನ ಕರೆಸಿ ಕೊಂಬೆ ಬೇಗ ನಿನ್ನ ಸರಸಿ ಜನನೆ ಬೇಡಿ ನಿಂತು ಬೇಡಿ ಹೋಗಿ ಸೇರಿ ಅಂತಃಪುರವನು ಅಂತರಂಗ ಎಂತು ಇಹುದು ಅಂತರಂಗ ಎಂತು ಇಹುದು ಕಾಂತ ಕಾಣಿತು ನಾಗವೇಣಿ ನಾಗರಿಗೆ ನಾ ಹೋಗಿ ಬರುವೆನೆ ನಾಗವೇಣಿ ಶಾಕುಂತಲ ಹಸ್ತಿನಾಪುರವನ್ನು ಬಿಟ್ಟು ಬಹಳ ದಿವಸಗಳಾದವು. ಅಲ್ಲಿ ಆದರೂ ಪುರವಾಸಿಗಳು ರಾಣಿ ವಾಸದವರು ನನ್ನ ಮಾತೃಶ್ರೀಯವರು ನನ್ನ ಬರುವಿಕೆಯನ್ನೇ ಕಾಯುತ್ತಿರುತ್ತಾರೆ. ಹಾಗಾಗಿ ನಾನು ಹಸ್ತಿನಾಪುರಕ್ಕೆ ಹಿಂದಿರುಗಲೇಬೇಕು. ನನ್ನನ್ನು ಕಳಿಸಿಕೊಡು ಶಾಕುಂತಲ. ಇಲ್ಲ ಸ್ವಾಮಿ, ನಾನು ನಿಮ್ಮನ್ನು ಕಳಿಸುವುದಿಲ್ಲ. ನಿಮ್ಮೊಡನೆ ನನ್ನನ್ನು ಕರೆದುಕೊಂಡು ಹೋಗಿ. ಅದು ಅಲ್ಲದೆ ನೀವು ಅಂತಃಪುರವನ್ನು ಸೇರಿದ ಮೇಲೆ ರಾಣಿ ವಾಸದವರೊಂದಿಗೆ ಕಾಲ ಕಳೆಯುತ್ತಾ ನನ್ನನ್ನು ಮರೆತು ಬಿಟ್ಟರೆ ಇಲ್ಲ ಇಲ್ಲ, ನಾನು ಬರುವೆನು ನಿಮ್ಮೊಡನೆ. ಶಾಕುಂತಲ, ಕಣ್ಣು ಮಾರ್ಷಿಗಳಿಲ್ಲದ ವೇಳೆಯಲ್ಲಿ ನಾನು ನಿನ್ನನ್ನು ಕರೆದುಕೊಂಡು ಹೋದರೆ ಕಣ್ಣು ಮಾರ್ಷಿಗಳು ಬಂದ ನಂತರ ನನ್ನ ಬಗೆಗೆ ಏನೆಂದು ತಿಳಿಯುವರು. ಅಲ್ಲದೆ ಆಶ್ರಮವಾಸಿಗಳಾದರೂ ನನ್ನ ಬಗೆಗೆ ಯಾವ ಭಾವನೆಯನ್ನು ತಾಳುವರು. ಅಲ್ಲದೆ ನಿನ್ನನ್ನು ಹೀಗೆಯೇ ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋದರೆ ಅಲ್ಲಿಯ ಪ್ರವಾಸಿಗಳು ಮಾತೃಶ್ರೀಯವರು ರಾಣಿ ವಾಸದವರು ನಿನ್ನ ಬಗೆಗೆ ಯಾವ ಭಾವನೆಯನ್ನು ತಾಳುವರು. ಯೋಚಿಸಿ ನೋಡು, ಚಿಂತಿಸಬೇಡಿ ಶಾಕುಂತಲ. ನಾನು ಹೋಗಿ ಮತ್ತೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನಾನು ನಿಮ್ಮೊಡನೆ ಬರುತ್ತೇನೆ. ನನ್ನನ್ನು ಕರೆದುಕೊಂಡು ಇಷ್ಟೊಂದು ಹೋಗಿ. ಅಳುತ್ತಿರುವ ಏಕೆ ಶಾಕುಂತಲ? ಓಹೋ, ನಾನೇನಾದರೂ ನಿನ್ನನ್ನು ಮರೆತು ಬಿಟ್ಟರೇ ಎಂದೆ. ಚಿಂತಿಸಬೇಡಿ ಶಾಕುಂತಲ. ಇದು ರಾಜಮುದ್ರಿಕೆಯುಳ್ಳ ಉಂಗುರ. ಇದನ್ನು ನೀನು ಧರಿಸು. ಆಗ ನನಗೆ ನೀನು ಪತ್ನಿ ಎಂದು ಎಲ್ಲರಿಗೂ ತಿಳಿಯುವೆ. ಶಾಕುಂತಲ, ಅನುದಿನ ಮುಂದೊಂದಾಗಿ ಎಣಿಪುದಲ್ಲ ನಾಮಾಕ್ಷರವ. ಶಾಕುಂತಲ, ಸ್ವಾಮಿ, ಅನುದಿನ ಮುಂದೊಂದಾಗಿ ಎಣಿಪುದಲ್ಲ ನಾಮಾಕ್ಷರವ ಕೊನೆ ಮುಟ್ಟುವೆ ಇದರೊಳ್. ಶಾಕುಂತಲ, ಪ್ರಿಯ, ಕೊನೆ ಮುಟ್ಟುವೆ ಇದರೊಳ್ ನಿನ್ನಂ ಕರೆಸಿಕೊಂಬೆಯನ್ನ ರಾಣಿ ವಾಸಕ್ಕೆ ನಿಜದಿಂ ನಿನ್ನ ಕರೆಸಿಕೊಂಬೆಯನ್ನ ರಾಣಿ ವಾಸಕ್ಕೆ ನಿಜದಿಂ. ಚಿಂತಿಸಬೇಡಿ ಶಾಕುಂತಲ, ನಾನು ಅಲ್ಲಿ ಹೋದ ನಂತರ ಬಂದು ನಿನ್ನನ್ನು ಕರೆದುಕೊಂಡು ಹೋಗುವೆ. ನಾನಿನ್ನು ಬರಲಿ ಶಾಕುಂತಲ. ಸ್ವಾಮಿ, ಬೇಗನೆ ಬರುತ್ತೀರಾ ಅಲ್ಲವೇ? ಬರ್ತೇನೆ ಶಾಕುಂತಲ, ಬರ್ತೇನೆ. ನೀನೇನು ಚಿಂತಿಸಬೇಡ. ನಾನು ಮಂದಿ ಮಾರ್ಬಲ ಸಹಿತವಾಗಿ ಬಂದು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನಾನಿನ್ನು ಬರಲೇ? ಸ್ವಾಮಿ,